ತೊಗರಿಬೇಳೆ ಹಾಕದೆ ಬೂದು ಕುಂಬಳಕಾಯಿ ಅಂದರೆ ಆ್ಯಶ್ ಗಾರ್ಡ್ ಹುಳಿ ನಾ ಸುಮಾರು ಸರಿ ವೀಡಿಯೋದಲ್ಲಿ ತೋರಿಸಿದ್ದೆ. ಆದರೆ ಇವತ್ತಿನ ವೀಡಿಯೋ ಸ್ಪೆಷಲ್ ಎಂತ ಅಂದರೆ ಅಮ್ಮ ನಮ್ಮ ಮನೆಗೆ ಬಂದಿದ್ಲು, ಅವಳೇ ಮಾಡಿದ ಹುಳಿ. ನಾನು ಬರೀ ವೀಡಿಯೋ ರೆಕಾರ್ಡ್ ಮಾಡಿದ್ದು, ಅವಳ ಮೆಥಡ್ ತೋರಿಸಿಕೊಟ್ಟೆ. ಸೇಮೇ, ಬಟ್ ಅವ್ರ ಎಕ್ಸ್ಪರ್ಟ್ ಬೇರೆ. ಸೊ ಎಣ್ಣೆಲ್ಲ ಅವಳು ಕಡಲೆಬೇಳೆ ಮತ್ತು ಅಕ್ಕಿ ಒಂದೊಂದು ಚಮಚ ಫಸ್ಟ್ ಫ್ರೈ ಮಾಡ್ಕೋತಾಳೆ. ಆಮೇಲೆ ಧನಿಯಾ ಹಾಕ್ತಾಳೆ 1 ಚಮಚ, ಒಂದು ಸ್ವಲ್ಪ ಜೀರಿಗೆ, ಖಾರಕ್ಕೆ 5ರಿಂದ 6 ಒಣಮೆಣಸು, ಕರಿಬೇವು, ಇದಿಷ್ಟು ಫ್ರೈ ಮಾಡ್ಕೊಂಡ್ಳು. ಅದಾದಮೇಲೆ ಲಾಸ್ಟಿಗೆ ಕಾಯಿ ತುರಿ ಅಂದರೆ ತೆಂಗಿನ ತುರಿನ ಸ್ವಲ್ಪ 1/2 ಕಪ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಳು. ಅದನ್ನು ಸಪ್ರೇಟ್ ಇಡ್ತಾಳೆ. ಆಮೇಲೆ ಹುಣಸೆ ಹಣ್ಣಿನ ರಸ ನೆನೆಸ್ಕಣ್ಕ ಹೀಗೆ ಈ ಆ್ಯಶ್ ಗಾರ್ಡನ್ನು ದೊಡ್ಡ ದೊಡ್ಡ ಹೋಳು ಹಚ್ಚಿರ್ತಾಳೆ. ಇದನ್ನು ಮಸಾಲೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬಿಡೋದು. ನಾ ಹೇಳ್ದಂಗೆ ಬೆಂದಿರೋ ತೊಗರಿಬೇಳೆ ಬೇಡವೇ ಬೇಡ. ಈ ಹೋಳುಗಳನ್ನು ಕುಕ್ಕರಿಗೆ ಹಾಕಿ 1-2 ವಿಸಿಲ್ ತೆಗಿತಾಳಪ್ಪ. ನೀರಲ್ಲೂ ಮಾಡ್ಬೋದು, ಬಟ್ ಇದು ಫಾಸ್ಟ್ ಆಗುತ್ತೆ ಅಂತಲು. ಸೊ ಆಮೇಲೆ ಉಪ್ಪು, ಬೆಲ್ಲ, ಆಮೇಲೆ ಹುಣಸೆ ಹಣ್ಣಿನ ರಸ ಹಿಂಡಿನೇ ಒಟ್ಟಿಗೆ ಕುಕ್ಕರಲ್ಲಿ ವಿಸಿಲ್ ತೆಗಲಿ, 2 ವಿಸಿಲ್. ಹುಳಿ ಪಾತ್ರೆಯಲ್ಲಿ ಅದನ್ನು ಕುದಿಯೋಕೆ ತಂದು ಈ ರುಬ್ಬಿರೋ ಮಸಾಲೆ ಅದಕ್ಕೆ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿ ತೆಗೆದು, ಆಮೇಲೆ ಮತ್ತೆ ಪುನಃ ತೆಂಗಿನ ಎಣ್ಣೆಲಿ ಬರೀ ಸಾಸಿವೆ, ಉದ್ದಿನಬೇಳೆ, ಒಂಚೂರು ಒಣ ಮೆಣಸಿದ ಒಂದು ಮೇಲ್ಗಡೆ ಒಗ್ಗರಣೆ ಕೊಟ್ಟರೆ ಫಸ್ಟ್ ಕ್ಲಾಸ್ ಭಟ್ರ ಮನೆ ಹುಳಿ ರೆಡಿ.